ಬಗ್ಗೆ ಯಾರೂ ಕೂಡ ಈಗ ಪ್ರಶ್ನೆ ಮಾಡಿರಲಿಲ್ಲ, ಚರ್ಚೆ ಆಗ್ತಿರಲಿಲ್ಲ. ಅದು ನಿನ್ನೆ ಮೈಸೂರಲ್ಲಿ ಏಕಾಏಕಿ ಸಿಎಂ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ನೋಡಿ ಅವ್ರದ್ದೊಂದು ಪ್ಯಾಟರ್ನ್ ಇದೆ ದಾರಿ ತಪ್ಪಿಸೋದು. ಸುವರ್ಣಸೌಧ ವಿಧಾನಸಭೆ ನಡೆಯುವಂಥ ಪ್ರಾರಂಭದಲ್ಲಿ ಹುಬ್ಬಳ್ಳಿಗೆ ಹೋಗಿ ಅಲ್ಲಿನೂ ಕೂಡ ಯಾರು ನಮಗೆ 10,000 ಕೋಟಿ ಕೊಡಿ ಅಂತ ಯಾರು ಕೇಳಿರಲಿಲ್ಲ. ಇವರೇ ಹೇಳಿದ್ರು 10,000 ಕೋಟಿ ಕೊಡ್ತೀವಿ, ಹೋಗಲಿ ಇಮಿಡಿಯೇಟ್ಲಿ ಕೊಡ್ತಾರ. ಇನ್ನು ಮುಂದಿನ ಹಲವಾರು ಬಜೆಟ್ಗಳಲ್ಲಿ ಕೊಡೋದನ್ನು ಅವತ್ತು ಹೇಳುವಂಥ ಅವಶ್ಯಕತೆ ಏನಿತ್ತು? ಅದು ದಾರಿ ತಪ್ಪಿಸೋದಕ್ಕೆ, ಒಂದು ವಿವಾದವನ್ನು ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ವಿವಾದ ಸೃಷ್ಟಿ ಮಾಡುವಂಥ ಒಂದು ರಾಜಕೀಯ ಒಂದು ಕುತಂತ್ರ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ, ಮುಖ್ಯಮಂತ್ರಿಗಳು. ಇದು ನಾನೊಂದು ಮಾತನ್ನು ಹೇಳ್ತೇನೆ, ಇದು ಅವರಿಗೆ ತಿರುಗುಬಾಣ ಆಗೋದು ನಿಶ್ಚಿತ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ನಾವೇನು ಜಾಸ್ತಿ ಅದಕ್ಕೆ ಅವರೇ ಆತ್ಮಾವಲೋಕನ ಮಾಡ್ತಾರೆ. ಅದಕ್ಕೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕು. ಸರ್, ಮೊನ್ನೆ ವಿಜೇಂದ್ರ ಅವರಿಗೆ ಹೈಕಮಾಂಡ್ ಅವರೆಲ್ಲ ಭೇಟಿ ಮಾಡಿದ್ದಾರೆ. ಯತ್ನಾಳ್ ಅವರು 3 ದಿನಗಳಿಂದ ಕಾಯ್ತಾ ಕೂತಿದ್ರು, ಭೇಟಿ ಮಾಡಿಲ್ಲ. ಅದಕ್ಕೂ ಮುನ್ನ DVS ಅವ್ರಿಗೂ ಕೂಡ ಹೈಕಮಾಂಡ್ ಭೇಟಿ ನಿರಾಕರಣೆ ಮಾಡಿದ್ದಾರೆ. ಏನು ಸಂದೇಶ ಇತ್ತು ಅಂತ? ಇಲ್ಲ ಅದೇನು ಸಂದೇಶ ಅಲ್ಲ. ಇವರು ಯತ್ನಾಳ್ ಹೇಳಿದ್ರೆ ನಾನು ಖಾಸಗಿ ಕೆಲಸಕ್ಕೆ ಹೋಗಿದ್ದೀನಿ ಅಂತ. ಪ್ರಧಾನಮಂತ್ರಿಗಳ ಸಮಯ ಕೇಳಿದ್ರೆ ಕೊಡ್ತಾರೆ, ಇವರು ಸಮಯನೇ ಕೇಳಿಲ್ಲಲ್ಲ. ಸೊ ಆ ಪ್ರಶ್ನೆ ಉದ್ಭವಿಸಿದೆ.